ಬೈಕ್ ರೈಡ್ ಒಂದು ಪ್ಯಾಷನ್. ಯಾಕೆ ಗೊತ್ತಾ? ಈ ಸ್ಟ್ರೆಸ್ಫುಲ್ ಲೈಫ್ನಲ್ಲಿ ವೀಕೆಂಡ್ ರೈಡ್ ಟ್ರಾವೆಲ್ ಮಾಡ್ತಾ ಇದ್ರೆ ನಮ್ಮಲ್ಲಿ ಏನೋ ಹೊಸತನ ಪರಿಚಯ ಆಗೋ ಫೀಲಿಂಗ್. ನಮಸ್ಕಾರ ವೀಕ್ಷಕರೇ, ಮಾನ್ಸೂನ್ ರೈಡ್ಗೆ ನಿಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಈಗ ಟೈಮ್ ಬಂದು ಬೆಳಗಿನ ಜಾವ 4:30 ಆಗಿದೆ. ನಾವು ಎಲ್ಲಿಗೆ ಹೊರಟಿದ್ದೀವಿ ಅಂತ ನಿಮ್ಗೆಲ್ಲರಿಗೂ ಕುತೂಹಲ ಇರ್ಬೋದು. ನಾವು ಧರ್ಮಸ್ಥಳ ಟು ಚಿಕ್ಕಮಗಳೂರು 4 days ಟ್ರಿಪ್ ಪ್ಲಾನ್ ಮಾಡಿದ್ವಿ. ನಾವು ನಮ್ಮ ಜೊತೆ ಫ್ರೆಂಡ್ಸು ಆಲ್ಮೋಸ್ಟ್ ಆಲ್ 6 ಮೆಂಬರ್ಸು. ಈಗ ಇವತ್ತು ಹೊರಡ್ತಾ ಇರೋದು ಇಬ್ಬರು ಹೊರಟಿದ್ದೀವಿ. ನಾನು ಬಂದು ನಮ್ಮ ಫ್ರೆಂಡ್ದು RS 200 ಗಾಡಿ ತಗೊಂಡಿದ್ದೀನಿ. ತುಂಬ ಚೆನ್ನಾಗಿದೆ ಗಾಡಿ ಅದು. ನಮ್ಮ ಫ್ರೆಂಡ್ ಬಂದು ಅವನು ಪಲ್ಸರ್ 150 ತಗೊಂಡಿದ್ದಾನೆ. ನಾವು ಇವತ್ತು ಹೋಗ್ತಾ ಇರೋ ರೂಟ್ ಬಂದು ಹಾಸನ್ ಮಂಗಳೂರು ಹೈವೇ. ನಾವು ಇವಾಗ ಹಾಸನ್ಗೆ ಹೋಗಿ ಫಸ್ಟು ಅಲ್ಲಿಂದ ಸಕಲೇಶ್ಪುರದಿಂದ ಶಿರಾಡಿ ಘಾಟ್ ಮೂಲಕ ಧರ್ಮಸ್ಥಳ ಹೋಗೋಣ ಅಂತ ಪ್ಲ್ಯಾನ್ ಮಾಡಿದ್ದೀವಿ. ಈಗ ಆಲ್ಮೋಸ್ಟ್ ಅಲ್ಲಿ ನಾವು ಕುಣಿಗಲ್ ಹತ್ರ ಬಂದು ಇಲ್ಲೊಂದು ಟೀ ಬ್ರೇಕ್ ಕೊಟ್ವಿ. ಬನ್ನಿ ಎಲ್ಲರೂ ಟೀ ಕುಡಿಯೋಣ. ಈಗ ಆಲ್ರೆಡಿ ಟೈಮ್ ಇಷ್ಟ 5:22 ಆಗಿದೆ ಟೈಮ್. ಮತ್ತೊಂದೇನೆಂದರೆ ಹಿರಿಸೇವೆ ಹತ್ತತ್ರ ಒಂದು ಸಾಯಿಬಾಬಾ ಸ್ಟ್ಯಾಚು ಇದೆ. ಅದು ಕೂಡ ತುಂಬ ಚೆನ್ನಾಗಿದೆ ನೋಡೋಕ್ಕೆ. ನೋಡು ಗುರು, ನೀನ್ ಬಸ್ಸಲ್ಲ ಟ್ರಾವೆಲ್ ಮಾಡು, ಟ್ರೈನಲ್ಲ ಟ್ರಾವೆಲ್ ಮಾಡು, ಫ್ಲೈಟ್ ಅಲ್ಲ ಟ್ರಾವೆಲ್ ಮಾಡು. ನಿಂಗೆ ನಿಜವಾದ ಟ್ರಾವೆಲ್ ಎಕ್ಸ್ಪೀರಿಯನ್ಸ್ ಮಾಡ್ಬೇಕು ಅಂದ್ರೆ ವೆಹಿಕಲ್ ಮಾಡಿದ್ರು ಅದ್ರ ಫೀಲ್ ಬೇರೆ, ಅದ್ಭುತವಾದಂತ ನೇಚರ್. ಎಲ್ಲಿಗೆ ಹೋಗ್ತಾ ಇದಾರೆ ಟ್ರಿಪ್? ನಾವು ಮಾನ್ಸೂನ್ ರೈಡ್ಗೆ ಹೊರಟಿದ್ದೀವಿ. ಎಲ್ಲಿಗೆ ಸರ್? ನಾವು ಬೆಂಗಳೂರಿಂದ ಬಂದಿರೋದು. ಬೆಂಗಳೂರಿಂದ ಎಲ್ಲಿಗೆ ಹೋಗ್ಬೇಕಂತ ಹೋಗ್ತಿದ್ದೀರಾ ಸರ್? ನಾವು ಶ್ರೀ ಕ್ಷೇತ್ರ ಧರ್ಮಸ್ಥಳ ಮಾನ್ಸೂನ್ ರೈಡ್ಗೆ ಹೊರಟಿದ್ದೀವಿ. ಏನ್ ಸರ್ ಸಿಂಗಲ್ ರೈಡ್ ಬರ್ತಾ ಇದ್ದೀರಾ? ಸೋಲೋ ರೈಡ್ ನೋಡಿ, ಹಿಂದಗಡೆ ಬ್ಯಾಗ್ ಇದೆ. ಖುಷಿಯಿಂದ ಹೊರಟಿದ್ದೀವಿ. ಏನಂತೀರಾ? ಎಷ್ಟು ದಿವಸ ಹೋಗ್ತಾ ಇದ್ದೀರಾ? 4 ದಿನ ಹೋಯ್ತಾ ಇದೀವಿ. ಸ್ಟ್ರೆಸ್ ಆಗಲ್ವಾ ಸರ್ ಬೈಕ್ ಅಲ್ಲಿ? ನೋವೇ ಚಾನ್ಸೇ ಇಲ್ಲ. ಯಾವ ಸರ್ ಇವರು ಹೇಳ್ಬೋದು ಬೈಕಲ್ಲಿ ಬೈಕ್ ರೈಡು ತಲೆನೋವು ಅದು ಇದು ಅಂತ. ಬೈಕ್ ರೈಡ್ಗಿಂತ ಒಳ್ಳೆ ರೈಡು ಇನ್ಯಾವುದು ಇಲ್ಲ. ನಾವು ನಮ್ಮ ಬೈಕು ರೈಡು ಚೆನ್ನಾಗಿದ್ರೆ ಸಾಕು, ಬೇರೆದೆಲ್ಲ ಏನ್ ಬೇಕು. ಓಡಿಸ್ಕೊಂಡು ಹೋಗ್ಬೇಕಾರೆ ಕಾಲಲ್ಲಿ ಬ್ರೇಕ್ ತುಳಿಬೇಕು, ಆಯ್ತಾ? ಕಾಲಲ್ಲಿ ಬ್ರೇಕ್ ತುಳಿದು ಕೈಯಲ್ಲಿ ಕ್ಲಚ್ ಹಿಡಿಬೇಕು. ನಾವು ಹಾಸನ್ಗೆ ಹೋಗೋದಕ್ಕಿಂತ ಮುಂಚೆ ಇನ್ನೊಂದು 20 ಕಿಲೋಮೀಟರ್ ಹಿಂದೆನೆ ಸೈಡಿಗೆ ಹಾಕಿದ್ವಿ. ಯಾಕೆಂದ್ರೆ ಯೂಶಲಿ ನಾವು ಕಂಟಿನ್ಯೂಸ್ ಗಾಡಿ ಹೊಡೆಯಲ್ಲ, ಯಾಕೆಂದ್ರೆ ಗಾಡಿಗೂ ಮಧ್ಯೆ ರೆಸ್ಟ್ ಬೇಕು. ಸೊ ಯೂಶಲಿ ಒಂದು 80 to 90 ಕಿಲೋಮೀಟರ್ಸ್ ಆದಮೇಲೆ ನಾವು ಗ್ಯಾಪ್ ಕೊಡ್ತೀವಿ. ಲಾಸ್ಟ್ ಟೈಮು ಊಟಿ ಟ್ರಿಪ್ ಹೋದಾಗ ಹಿಮಾಲಯ ತಗೊಂಡೋಗಿದ್ವಿ. ಈ ಸರಿ ಪಲ್ಸರು. ಇದು ತುಂಬ ಚೆನ್ನಾಗಿದೆ ಗಾಡಿ. ಆಲ್ಮೋಸ್ಟ್ ಆಲ್ ಸ್ಪೀಡ್ 145 ತನಕ ರೀಚ್ ಆಯಿತು. ಇದಕ್ಕಿಂತ ನೀವೇನಾದ್ರು ಜಾಸ್ತಿ ಸ್ಪೀಡ್ ಹಿಡಿದಿದ್ರೆ ಈ ಬೈಕಲ್ಲಿ ಕಮೆಂಟ್ ಮಾಡಿ. 2 ಬೈಕ್ ಬಂದಿದ್ದೀವಿ, ಇನ್ನೆರಡು ಬೈಕು ಬರೋವಿದಾವೆ. ನಾವು ಇನ್ನೇನು ಆಲ್ಮೋಸ್ಟ್ ಆಲು ಹಾಸನ ಇನ್ನೊಂದು 20 ಕಿಲೋಮೀಟರ್ನ ಇನ್ನೊಂದು 27 ಕಿಲೋಮೀಟ್ರು ಹತ್ತತ್ರ ಇದ್ದೀವಿ. ಆಲ್ಮೋಸ್ಟ್ ಆಲ್ ಒಂದು 2 ಅವರೆಲ್ಲ ಹೊಡ್ಕೊಂಡ್ ಬಂದಿದ್ದೀವಿ ಹಾಸನಕ್ಕೆ. ಓಕೆ, ಮುಂದೆ ಸಿಗೋಣ. ಸಕಲೇಶ್ಪುರದಲ್ಲಿ ಟಿಫನ್ ಮಾಡಿದ ನಂತರ ಶಿರಾಡಿ ಘಾಟ್ ಮೇಲೆ ಹೋಗೋ ಒಳ್ಳೆ ಒಂದು ವಾಟರ್ ಫಾಲ್ ಸಿಕ್ತು. ಅಲ್ಲೊಂದು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿದ್ವಿ. ಆದರೂ ಇಲ್ಲಿ ನೋಡಿ ತುಂಬ ಚೆನ್ನಾಗಿದೆ ವ್ಯೂ ಪಾಯಿಂಟು, ನೀವು ನೋಡ್ಬೋದು. ಒಳ್ಳೆ ಮಳೆ, ಒಳ್ಳೆ ಗಾಡಿ. ನೋಡಿ ಎಷ್ಟು ಚೆನ್ನಾಗಿ ನೀರು ಹರಿತಿದೆ. ನಮ್ಮ ಕಾಡಿಗೆ ನಾವು ಹೊಸಬ್ರೋ ಅಥವಾ ಕಾಡ್ ನಮಗೆ ಹೊಸ್ತೋ ಗೊತ್ತಿಲ್ಲ, ನಮಗೆ ಗೊತ್ತಿಲ್ಲದಿರುವಂತ ಒಂದು ಸಂತೋಷ ಸಿಗುತ್ತೆ. ಯಾಕಂದ್ರೆ ಪ್ರಕೃತಿ ಬಂದು ಈಗಿಂದಲ್ಲ, ಲಕ್ಷಾಂತರ ವರ್ಷದಿಂದ ಇದ್ದಿರೋದು. ಸೊ ಅದನ್ನ ಗೌರವಿಸೋದು ನಾವು ತುಂಬಾ ಮುಖ್ಯ ಅಂತ ನನ್ಗೆ ಅನ್ಸುತ್ತೆ. ಎಕ್ಸ್ಪೆಕ್ಟೆಡ್ ರೀಚ್ ಆಗೋ ಟೈಮ್ ಬಂದು 12 ಗಂಟೆ ಅನ್ಕೊಂಡಿದ್ವಿ. ಇನ್ನು ½ an hour ಮುಂಚೆನೆ ಹೋಗಿ ರೀಚ್ ಆದ್ವಿ. ಆಲ್ಮೋಸ್ಟ್ ಆಲ್ ಸಕಲೇಶ್ಪುರದಿಂದ ಧರ್ಮಸ್ಥಳ ತನಕನೂ ಮಳೆ ಇತ್ತು. ಇದೇ ನೋಡಿ ಧರ್ಮಸ್ಥಳದ ಹೆಬ್ಬಾಗಿಲು. ರೋಡ್ ಬಗ್ಗೆ ಮಾಹಿತಿ ತಿಳಿಸ್ಬೇಕು ಅಂದ್ರೆ ಆಲ್ಮೋಸ್ಟ್ ಆಲ್ ಕಂಪೇರ್ ಟು ಲಾಸ್ಟ್ ಇಯರ್ ರೋಡ್ ಎಲ್ಲ ತುಂಬಾ ಚೆನ್ನಾಗಿ ಇಂಪ್ರೂವ್ ಆಗಿದಾವೆ. ನಿಮ್ಗೆ ಆಲ್ಮೋಸ್ಟ್ ಆಲ್ ನನಗನ್ನಿಸ್ತಂಗ ಘಾಟ್ ಸೆಕ್ಷನ್ ಅಲ್ಲಿ ಇನ್ನೂ ಘಾಟ್ ಸೆಕ್ಷನ್ ಎಂಟರ್ ಆಗೋದಕ್ಕಿಂತ ಮುಂಚೆ ಒಂದು 2 ಕಿಲೋಮೀಟರ್ಸ್ ಅಷ್ಟೇ ಒಂದು ಸ್ವಲ್ಪ ರೋಡ್ ಸರಿ ಇಲ್ಲ. ಅದರ್ವೈಸ್ ಆಲ್ಮೋಸ್ಟ್ ಆಲ್ ರೋಡು ತುಂಬ ಚೆನ್ನಾಗಿದೆ. ಹೈವೇ ನಾವು 1 ವೀಕ್ ಮುಂಚೆನೇ ರೂಮ್ ಬುಕ್ ಮಾಡಿದ್ವಿ ಧರ್ಮಸ್ಥಳದಲ್ಲಿ. ಮುಂದೆ ನಿಮ್ಗೆ ಅದರ ಡೀಟೇಲ್ಸ್ನು ತಿಳಿಸ್ತೀನಿ, ಯಾವ ಥರ ಬುಕ್ ಮಾಡೋದು ಏನು ಅಂತ. ಬನ್ನಿ.
ಅವನು ಮಧು ಅಂತ ಎಂಟದೆ ಬಂಟ ಅವನು ತುಂಬಾ ಅವ್ರ ಬಗ್ಗೆ ಹೇಳ್ಬೇಕು ಅಂದ್ರೆ ತುಂಬಾನೇ ಹೇಳ್ಬೇಕು. ಮುಂಚೆ ಹೇಳಕ್ಕಾಗಲ್ಲ, ಅವರು ಮಲ್ಲಾಗ್ರಿಂದ ಖ್ಯಾತಿ ಆಗಿದ್ರು ಒಂದ್ ಟೈಮಲ್ಲಿ. ಈಗ ಒಂಚೂರು ದಾರಿಗೆ ಬಂದವ್ರೆ ನೋಡಿ, ಅಲ್ಲಿ ಮಮ್ಮನು ಬರಲಿ. ಈ ಹೆಸರು ಬರಕ್ ಕಾರಣನಾ? ಅವಾಗ ಒಂದ್ ಸ್ವಲ್ಪ ನೀವ್ ಇದೇನ್ ನೋಡ್ತಾ ಇದೀರಾ, ಇದೇ ನಾವು ಬುಕ್ ಮಾಡಿದ ರೂಮು ಸಾಕೇತ ಅಂತ ಹೇಳ್ಬಿಟ್ಟು. ಮುಂಚೆನೆ ಬುಕ್ ಮಾಡಿ ನಿಮಗೆ ಅಮೌಂಟ್ ಬಂದು ಜಾಸ್ತಿ ಏನಿಲ್ಲ, 400 ರೂಪೀಸು ಫಾರ್ 4 ಪರ್ಸನ್ ಇರುತ್ತೆ. ಒಬ್ರಿದ್ರೂ 400, 4 ಜನ ಇದ್ರೂ 400. ದೇವಸ್ಥಾನದಿಂದ ದೂರ ಏನಿಲ್ಲ, ಹತ್ರನೇ ಇದೆ, ಒಂದು ಸ್ವಲ್ಪ ವಾಕಬಲ್ ಡಿಸ್ಟೆನ್ಸ್ ಅಷ್ಟೇ. ವೆಬ್ಸೈಟ್ ಲಿಂಕ್ನ ನಮ್ಮ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ನೀವು ನೋಡಿ. ಯಾಕಂದ್ರೆ ನೀವು ಅದೇ ಹೊರಗಡೆ ರೂಮ್ ಬುಕ್ ಮಾಡ್ತೀರಾ ಅಂದ್ರೆ ಮಿನಿಮಮ್ ಈಗೆಲ್ಲ ನೀವೇನೇ ಅಂದ್ರೂ ಇಬ್ಬರಿಗೆ 1000 ಇಲ್ದಲೆ ರೂಮ್ ಯಾರು ಕೊಡಲ್ಲ. ಸಾಕೇತ ಒಂದೇ ಅಲ್ಲ, ಇನ್ನೂ ಇಲ್ಲಿ 4-5 ಇದೇ ಥರನೇ ಇದ್ದಾವೆ. ಯಾವುದ್ರಲ್ಲಾರು ಒಂದು ವಾರಕ್ಕೆ ಮುಂಚೆ ನಿಮಗೆ ಸಿಗುತ್ತೆ. ಇಲ್ಲಿ ನೋಡಿ, ನಮ್ಮ ಲಂಕ ದರ್ಶನ ಎಷ್ಟೊತ್ತಿಗೆ ಆಯ್ತು ಅಂತ ಕೇಳೋಕ್ಕೆ ಹೋಗವನೆ. ನೋಡೋಣ ಇರಿ, ಕೇಳ್ಕೊಂಬಂದು ಎಷ್ಟೊತ್ತಾಯ್ತು ಅಂತ ಹೇಳ್ತಾನೆ ಅಂತ. ನಾವು ಬಂದಿರೋದು ಸಂಡೇ ಆಗಿರೋದ್ರಿಂದ ತುಂಬ ರಶ್ ಇದೆ. ಅಲ್ಲಿ ಜನಗಳು ಹೇಳಿದ ಪ್ರಕಾರ 6ರಿಂದ 7 ಅವರ್ ಆಯಿತು ಅಂತ ಹೇಳಿದರು ದರ್ಶನ ಮಾಡೋಕ್ಕೆ. ನೋಡೋಣ ನಮಗೆ ಎಷ್ಟು ದರ್ಶನಕ್ಕೆ ಟೈಮು ಆಗುತ್ತೆ ಅಂತ. ನೋಡಿ, ಇದೇ ಎಂಟ್ರಿ ಧರ್ಮಸ್ಥಳಕ್ಕೆ. ನೋಡ್ತಾ ಇರ್ಬೋದು ಎಷ್ಟು ಸುಮಧುರವಾಗಿ ದೇವಾಲಯ ಇದೆ ಅಂತ. ತುಂಬ ಅಂದ್ರೆ ತುಂಬ ಜನ ಇದ್ದಾರೆ ಇವತ್ತು ಸಂಡೇ ಆಗಿರೋದ್ರಿಂದ. ನೋಡಿ, ಮಳೆನೂ ಲೆಕ್ಕಿಸದೆ ಎಷ್ಟು ಜನ ಬಂದು ದೇವರ ದರ್ಶನ ಮಾಡ್ತಾ ಇದ್ದಾರೆ ಅಂತ. ಇಲ್ಲಿ ಆ್ಯಕ್ಚುಲಿ ಇಲ್ಲೆಲ್ಲ ದೇವರ ದರ್ಶನಕ್ಕೆ 1 and 2, 3 ಅಂತೆಲ್ಲ ಹಾಕಿದ್ದಾರೆ ಅಷ್ಟೇ. 2 ಥರ ದರ್ಶನ ಇದೆ, ಒಂದು ನಾರ್ಮಲ್ಲು, ಇನ್ನೊಂದು ಸ್ಪೆಷಲ್ ದರ್ಶನ. ಹಂಗಂದ್ರೆ ಏನಿಲ್ಲ, ಸ್ಪೆಷಲ್ ದರ್ಶನ ಇರೋರಿಗೆ ಒಂದು ಸ್ವಲ್ಪ ಕ್ಯೂ ಕಡಿಮೆ ಆಗುತ್ತೆ ಕಂಪೇರ್ ಟು ನಾರ್ಮಲ್ ದರ್ಶನ. ಒಂದು 6 ಅವರ್ ಆದರೆ ಇಲ್ಲಿ ಇದು ಬೇಗನೆ ಆಗುತ್ತೆ. ಈ ಲೈನ್ಸ್ ಎಲ್ಲ ನೀವು ನೋಡ್ಬೋದು, ಇದೆಲ್ಲ ನಾರ್ಮಲ್ ದರ್ಶನಕ್ಕೆ. ನಾವು ಅಲ್ಲಿ ಹೋಗಿ ನೋಡೋದು ಫಸ್ಟು ನಾರ್ಮಲ್ ದರ್ಶನನ. ನೀವು ಇದೇನು ನೋಡ್ತಾ ಇದ್ದೀರಾ, ಇದು ಸ್ಪೆಷಲ್ ದರ್ಶನ. ಸ್ಪೆಷಲ್ ದರ್ಶನದವರು ಕೂಡ ಅವ್ರೂ ಆಲ್ಮೋಸ್ಟ್ ಅಲ್ಲೂ ಅರ್ಧ ಕಾಯ್ದೇನೆ ಹೋಗ್ಬೇಕು. ಅವ್ರಿಗೂ ಏನಿಲ್ಲ ಅಂದ್ರೂ 2-3 ಅವರ್ಸ್ ಆದ್ರೂ ಟೈಮ್. ಇಬ್ರು ಉಣ್ಣಕ್ಕೆ ಬಂದಿರಂಗ್ ಹೋಯ್ತವ್ರ ನನ್ ಮಕ್ಳಿಬ್ರು. ಆ ಕಡೆ ಬಂದು ಹೋಯ್ತವನಲ್ಲ ಅವನ್ ನೋಡಿ ಕೆಳ್ಕೊಂಡು. ಆಲ್ರೆಡಿ 2 o'clock ಆಗಿದ್ರಿಂದ ಇನ್ನೂ ದರ್ಶನ ಎಷ್ಟೊತ್ತಾಗುತ್ತೆ ಏನೋ ಗೊತ್ತಿರಲಿಲ್ಲ. ಆದ್ದರಿಂದ ನಾವು ಮೊದಲು ಊಟ ಮಾಡ್ಕೊಂಡು ಆಮೇಲೆ ದರ್ಶನ ಮಾಡೋಣ ಅಂತ ಫಸ್ಟು ಅಲ್ಲಿ ಅನ್ನಪೂರ್ಣೇಶ್ವರಿ ಭವನಕ್ಕೆ ಹೋದ್ವಿ. ಊಟ ಮಾಡಿದ ನಂತರ ದರ್ಶನಕ್ಕೆ ಹೊರಟ್ವಿ. ದೇವಾಲಯದೊಳಗಡೆ ಯಾವುದೇ ತರಹ ವಿಡಿಯೋ ಮಾಡಲು ಅವಕಾಶ ಇರೋದಿಲ್ಲ, ಹಂಗಾಗಿ ನಾವು ಹೊರಗಡೆ ಅಷ್ಟೇ ವಿಡಿಯೋ ಮಾಡೋಕ್ಕಾಗಿರೋದು. ಇದಿಷ್ಟು ನೋಡಿದ್ರಲ್ಲ ವೀಕ್ಷಕರ ಇವತ್ತಿನ ಸಂಚಿಕೆಯಲ್ಲಿ. ನೀವಿನ್ನೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡುವ ಮೂಲಕ ಪ್ರೋತ್ಸಾಹಿಸಿ ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.